ಸ್ವಲ್ಪ ಅನುಮಾನ ಬರ್ತಾ ಇದೆ ನಮ್ಗೆ. ಅಲ್ವಾ ಮತ್ತೆ ರಾಘವ್ ನಮ್ಮ ಅರ್ಚನಮ್ಮನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಇವರು ಅಷ್ಟೇ ನಮ್ ರಾಘವ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅಲ್ವೇ ಇಷ್ಟೆಲ್ಲ ಮಾಡ್ತಾ ಇರೋದು. ಏನೋ 2 ದಿನ ಅಂದ್ರೆ ನಾಳೆ ಬೆಳಗ್ಗೆನೆ ಹೊರಟ್ಬಿಡ್ತಾರೆ ಅನ್ಕೊಂಡ್ರಾ? ರತ್ನಮ್ಮ, ಏನ್ ಹೀಗೆ ಹೇಳ್ತಿದ್ದೀರಾ? ಅಲ್ಲ, ರಾಘವ್ನ ನೋಡ್ಕೊಂಡು ಇಲ್ಲೇ ಇರೋದಿಕ್ಕೆ ಪಾಪ ಇವ್ರೇನ್ ನಮ್ ಶಾಂತಿಮನ? ಅರ್ಚನಾ ಇವ್ರು ಯಾಕೆ ಮರ್ತೋಗ್ಬಿಟ್ರಾ? ಪಾಪ ಇವ್ರು ಮನೆಗ್ ಹೋಗ್ಬೇಕಲ್ವಾ, ಇಲ್ಲಾಂದ್ರೆ ಅವ್ರಣ್ಣ ಸುಮ್ನೆ ಬಿಡ್ತಾರಾ? ಅದು ಸರಿನೇ, ಬಿಡಲ್ಲ ಅಂತಾನೆ ಇಟ್ಕೊಳ್ಳಿ. ಆದ್ರೂ ಅರ್ಚನಮ್ಮಂಗೆ ತುಂಬಾ ತಾಯಿ ಕರಳು. ನಿಂತಿಂತಂಗೆ ರಾಘವ್ನ ಎಲ್ಲಿ ಬಿಟ್ಟೋಗ್ಬಿಡ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಯಾವಾಗಿದ್ರೂ ನಾನು ಹೋಗ್ಲೇಬೇಕಲ್ಲ ರತ್ನಮ್ಮ. ಮಗು ಪೂರ್ತಿ ಹುಷಾರಾಗ್ಲಿ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. 1-2 ದಿನ ಅಂತ ಅನ್ಕೊಂಡಿದ್ವಿ. ರಾಘವ್ ಈಗ ನಾರ್ಮಲ್ ಆಗಿದ್ದಾನೆ. ನನ್ ಜೊತೆ ಆಟ ಆಡ್ತಾನೆ, ಕತೆ ಕೇಳ್ತಾನೆ. ನಾಳೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತೀಯ ಅಂತ ಕೇಳ್ದೆ. ಹ್ಞೂ ಅಂತ ಖುಷಿಯಾಗಿ ಹೇಳ್ದ. ರಾಘವ್ ಬೆಳಿಗ್ಗೆ ಸ್ಕೂಲ್ಗೆ ಹೋದ್ಮೇಲೆ ನಾನ್ ನಮ್ಮ ಮನೆಗೆ ಹೋಗ್ಬೇಕು. ಸರಿ ಅಕ್ಕ, ಟೈಮ್ ಆಯ್ತು, ಟಯರ್ಡ್ ಆಗಿದೆ, ನಾನು ಹೋಗಿ ಮಲ್ಕೋತೀನಿ. ಸರಿ ಅರ್ಚನಾ, ಗುಡ್ ನೈಟ್ ಅಕ್ಕ. ಮಲ್ಕೊಳ್ಳಿ. ಗುಡ್ ನೈಟ್ ರತ್ನಮ್ಮ. ಸಾಧ್ನಮ್ಮ, ಹೆಂಗಿದ್ರು ಚಿನ್ನದ ಮೀನು ಬಲೆಗ್ ಬಿದ್ದಿದೆ. ಅದ್ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗ್ದೇ ಇರಾಗ್ ಮಾಡ್ಬೇಕು ನಾವು. ಅಂದ್ರೆ ಈಗ ಬಂದಿರೋ ಅರ್ಚನಮ್ಮ ಅವ್ರ ಮನೆಗೆ ವಾಪಸ್ ಹೋಗ್ಬಾರ್ದು. ಏನಾದ್ರೂ ಮಾಡಿ ಅವ್ರನ್ನ ಇಲ್ಲೇ ಇರೋ ಹಾಗೆ ಮಾಡ್ಬೇಕು. ಇಲ್ಲೇ ಇರೋಗ್ ಮಾಡೋದು? ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು? ಆ ದೇವ್ರೇ ಐಡಿಯಾ ಏನಾದ್ರೂ ಕೊಡ್ಬೇಕು. ಹಾ ಸಾಧ್ನಮ್ಮ, ನಂಗೊಂದು ಐಡಿಯಾ ಬಂತು. ಏನು? ಈಗ ನಿಮ್ಗೆ ಹೇಳಲ್ಲ, ಮತ್ತೆ ಆಮೇಲೆ ಹೇಳ್ತೀನಿ ಬಿಡಿ. ಈಗ ನೆಮ್ಮದಿಯಾಗಿ ಹೋಗಿ ಮಲ್ಕೊಳ್ಳಿ. ಅಲ್ಲ, ಅಯ್ಯೋ, ನೆಮ್ಮದಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಹೇಳ್ಬೇಕು? ಹೇಳ್ತೀನಿ. ನಿಮ್ಗೆ ಹೇಳ್ದೆ ಬೇರೆಯವ್ರಿಗೆ ಹೇಳ್ತೀನ? ಹಾ. ಏನ್ರಿ ಮಿಕ ಅಂತ ನೋಡ್ತಿದ್ದೀರಾ? ಕೊಡಿ ಕೈನಾ. ಏನ್ ಮಂತ್ರ? ಕೊಡ್ರಿ ಕೈನಾ. ಅವಾಗ್ಲೇ ಅವ್ಳ ಕೈ ಹಿಡ್ಕೊಂಡ್ ಮಲ್ಕೊಂಡಾಗ ಚೆನ್ನಾಗಿತ್ತು. ನನಗ್ ಕೈ ಕೊಡೋದಕ್ಕೆ ಇವ್ರಿಗೆ ಮೈ ಬಾರೋ. ಮಂತ್ರ, ಏನ್ ಮಾಡ್ತಿದ್ಯಾ? ಏನಿಲ್ಲ, ಸುಮ್ನೆ ಮಲ್ಕೊಳ್ರಿ. ಎಲ್ಲ ಇನ್ನೇನ್ ಮಗನಿಂದಾನೆ. ಎತ್ತೋ ಕೈ. ಏಯ್ ಮಂತ್ರ, ಸೊಕ್ಕು, ಯಾಕ್ರಿ ಅಮ್ಮ ಇಷ್ಟು ಬೇಗ ಎಬ್ಬಿಸ್ತಾ ಇದ್ದೀರಾ ನನ್ನ? ನನಗೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲ ಬೇರೆ. ನಿಮಗ್ ನಿದ್ದೆ ಇಲ್ವಾ ಅತ್ತೆ? ಹೂನಮ್ಮ, ನಿದ್ದೆನೆ ಬಂದಿಲ್ಲ ನನಗೆ. ಅತ್ತೆ, ಬೇಜಾರ್ ಮಾಡ್ಕೋಬೇಡಿ ಅತ್ತೆ, ನಿಮ್ಮಿಂದ ದೊಡ್ಡ ಸಹಾಯ ಆಗ್ಬೇಕು. ಸರಿ, ನಾನು ನಿದ್ದೆ ಮಾಡಿ ಬರ್ತೀನಿ, ಆಮೇಲೆ ಮಾತಾಡಿದ್ರೆ ಆಯ್ತು. ಅತ್ತೆ, ಅರ್ಜೆಂಟ್ ವಿಷಯ, ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ರಾಮ, ಏನಮ್ಮ ನಿಂದು? ಏನಮ್ಮ, ಏನ್ ವಿಷಯ, ಏನ್ ಸಹಾಯ? ನೀವ್ ಹೇಗಾದ್ರೂ ಮಾಡಿ ಈ ಅರ್ಚನನ್ನ ಮನೆಯಿಂದ ಓಡಿಸ್ಬೇಕತ್ತೆ. ಏನ? ಅರ್ಚನನ್ನ ನಾನು ಮನೆಯಿಂದ ಕಳಿಸ್ಬೇಕಾ? ಮಂತ್ರ, ಅವಳನ್ನ ನೀನ್ ತಾನೇ ಕರ್ಕೊಂಡ್ ಬಂದಿದ್ದು. ಈಗ ನನ್ನನ್ ಕಳ್ಸು ಅಂತಿದ್ಯಾ? ಅದೇನೋ ನಿಜ ಅತ್ತೆ, ಆದ್ರೆ ರಾಘವ್ ಇವಾಗ ಹುಷಾರಾಗಿದ್ದಾನೆ. ರಾಘವ್ ಹುಷಾರಾದ್ಮೇಲೆ ಹೊರಟೋಗು ಅಂತ ನಾನು ಹೇಳಕ್ಕಾಗಲ್ಲ. ನೀವು ಈ ಶಾಂತಿ ನಿವಾಸದ ಯಜಮಾನಿ. ಹೇಗಾದ್ರೂ ಮಾಡಿ ನೀವೇ ಅವ್ರಿಗೆ ಹೇಳ್ಬಿಡಿ. ನೋಡಿ ಅತ್ತೆ,
ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಅರ್ಚನಾ ಅಂತೂ ಈ ಮನೆ ಬಿಟ್ಟು ಹೋಗ್ಬೇಕು. ನೀವೇ ಏನಾದ್ರೂ ಮಾಡಿ. ಹಾಗಾದ್ರೆ ನೀವ್ ರಾತ್ರಿ ಎಲ್ಲ ಮಲ್ಗೆ ಇಲ್ವಾ ಅದ್ಕೆ? ಈ ರೂಮಲ್ಲಂತೂ ಮಲ್ಗಿಲ್ಲ ಸುಕೃತ. ಇನ್ನ ಆ ರೂಮಲ್ಲಿ ಮಧ್ಯರಾತ್ರಿ 3 ಗಂಟೆವರೆಗೂ ರಾಘವ್ ಮಲ್ಗೆ ಇರ್ಲಿಲ್ಲ. ಆಮೇಲೆ ನಾನೇ ಅರ್ಚನಾ ಅವ್ರನ್ನ ಎಬ್ಬಿಸ್ಬಿಟ್ಟು ಸಾಧ್ನಾ ಅವ್ರ ರೂಮಿಗೆ ಕಳಿಸ್ದೆ.